ಯಾದಗಿರಿ ಜಿಲ್ಲಾ ಕೇಂದ್ರ ಆಕೇಸಿ ಸುಮಾರು 15 ವರ್ಷ ಗತಿಸಿದ್ರು ಕೂಡ ಇದೇ ಜಿಲ್ಲೆದಾಗ ಬರ್ತಕ್ಕಂಥ ಶಾಪುರದಲ್ಲಿ ಆಟೋ ನಗರ ಆಗ್ಯದ. ಯಾದಗಿರಿಯಲ್ಲಿ ಆಗಿಲ್ಲ ಅಂತಕ್ಕಂಥದ್ದು ಆಟೋ ನಗರ ಆಗಿಲ್ಲ ಅಂತಕ್ಕಂಥದ್ದು ಮೆಕ್ಯಾನಿಕರು ಮತ್ತು ಮಾಲೀಕರ ಸಂಘದ ಗೋಳಿತ್ತು. ಎಲ್ಲರೂ ಕಲಿತು ಸಭೆ ಮಾಡಿ ಇವತ್ತೇನಾದ್ರೆ ಬೃಹತ್ ಪ್ರತಿಭಟನೆ ಬೈಕ್ ರ್ಯಾಲಿ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥ ಆಟೋ ನಗರ ಮಾಡಬೇಕು ಮತ್ತು ಇವ್ರ ಮಕ್ಕಳಿಗೆ ಉಚಿತ ಶಿಕ್ಷಣ ಸಿಗಬೇಕು. ಉಚಿತ ಶಿಕ್ಷಣ ಜೊತೆಗೆ ಆರೋಗ್ಯದ ಬಗ್ಗೆಯೂ ಕೂಡ ಉಚಿತವಾಗಿ ಸಿಗಬೇಕು. ಕಾರ್ಡ್ ವಿತರಣೆ ಆಗಬೇಕು. ವಿವಿಧ ಬೇಡಿಕೆ ಈಡೇರಿಸಬೇಕಂತಕ್ಕಂಥದ್ದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿ ಕೊಟ್ಟಿವಿ. ಒಂದು ವಾರದೊಳಗೆ ಯಾವುದು ಮೆಕ್ಯಾನಿಕರು ಮತ್ತು ಮಾಲಕರ ಸಂಘದ ವತಿಯಿಂದ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ಕರೆದು ಸಭೆ ಮಾಡಿ ಸಭೆಯಲ್ಲಿ ನಿರ್ಣಯ ತಗೊಂಡು ನಮ್ಮ ಮಾಡಿಕೊಡ್ಬೇಕಂತಕ್ಕಂಥದ್ದು ಮನವಿ ಸಲ್ಲಿಸಿದಾಗ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಸ್ಪಂದಿಸಿ ಒಂದು ವಾರಕ್ಕೆ 10 ದಿವಸದೊಳಗೆ ದಿನಾಂಕ ನಿಗದಿಪಡಿಸಿ ಸಭೆ ಕರೆಯುವುದಾಗಿ ಭರವಸೆ ನೀಡಿದ್ದಕ್ಕೆ ನಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅದ. ಈ ಜಯ ಸಿಕ್ಕರೆ ಮುಂದಿನ ಹೋರಾಟ ಏನದ ಇವರಿಗೆ ಅನುಕೂಲ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಅದನ್ನೇ ಮಾಡಿಕೆ ಉಪಜೀವನ ಮಾಡ್ತಕ್ಕಂಥ ಮೆಕ್ಯಾನಿಕರಿಗೆ ಇವತ್ತು ಸರ್ಕಾರ ಸವಲತ್ತು ಸಿಗದೆ ಆ ದಿನನಿತ್ಯ ಅವರವರು ಕೆಲಸ ಮಾಡಿಕೆ ಬದುಕ್ತಕ್ಕಂಥ ಜೀವ ಅದ. ಇಂಥ ಕಟ್ಟಕಡೆ ವ್ಯಕ್ತಿಗೆ ಸರ್ಕಾರ ಕೈ ಜೋಡಿಸ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಗ್ಯಾರೇಜ್ ಮುಂಗಟ್ಟುಗಳನ್ನ ಬಂದ್ ಮಾಡಿ ಸುಮಾರು ಜಿಲ್ಲಾಗಿ 15 ವರ್ಷ ನಿರ್ಧಾರ ಮಾಡಿ ನಾವು 9 ಎಲ್ಲ ಇರ್ತದೆ. ಆ ದಿನಾಂಕ ನೋಡಿ ದಿನಾಂಕ ಮಾಡಿದಾಗ ನೀವು ಯಾರು ದಯವಿಟ್ಟು 8 ಮಂದಿ ಬರ್ತೀರಿ ಎಲ್ಲರೂ ಬರ್ಬೇಕಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ತಾವು ಇಂದು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ತಾಲೀಮು ಕೊಡ್ಬಾರ್ದು. ಮುಂಜಾನೆ ನೋಡೋದು ಚಂಡಿ ಕುಂದ್ರಬೇಕಲ್ಲ ನಾವು ಏನು ನೋಡಿರ್ಬೇಕು ಅಲ್ಲೇ ಕುಂದ್ರಬೇಕು. पटेल है। सबके गैरेज बंद रखे स्टेटमेंट देने का रीज़न ये है कि हमारे को गवर्नमेंट से कुछ भी बेनिफिट नहीं मिला। एक ऑटो नगर हो या लाइसेंस के बारे में हो, एक उमेश अन्ना मुद्दा की तरफ से हमारे को क्या है एक सहूलत मिली कि एक रास्ता बताए उन्हें कि सबके लिए एक अच्छा काम निकले इसके ज़रिए से बोल के सब तमाम जितने भी मेंबर हैं तो अभी तमाम लोगों ने गैरेज बंद रख कर आज एक काम किए हैं। तब सबका तहे दिल से शुक्रिया और आगे गवर्नमेंट से जब का डेट निकलता है सबका इंतज़ार करेंगे हम सब। उमेश अन्ना का बहुत दिल से सबकी तरफ से तहे दिल से शुक्रिया। गालिब पटेल। अब जो जमा हो गया, हम जो दरख्वास्त दिए हैं क्या जो सहूलत के लिए, लाइसेंस के लिए, आधार कार्ड के लिए जो भी हमारे नहीं है, गैरेज के लाइसेंस है, हमारा आधार कार्ड है, उस पार्टी का लाइसेंस है, ये और जगह के बारे में जो दिए है
अभी जो हमारा कामयाबी होना है तो हम आगे बढ़कर और इसको तरक्की करना, तो आप इंटरेस्ट लिए तो काम हमारे होते। अब जो साहब बहुत बड़ी मेहनत करके हमारे लिए जो तकलीफ दिए है उनकी भी लिहाजा रखते हुए हम आगे बढ़ने की कोशिश करें और उनको छोड़ना नहीं है, हमारे को उनको लेके चलना है। जब भी बुलाए सब जने जमा होकर मीटिंग में तैयार हो जाइए। शिक्षा वाली सबको अस्सलाम वालेकुम, नमस्ते। तो पूरे मिलके यहाँ ये पहली बार हुआ, हम इससे कितने बार कोशिश करें, कम से कम जो हमारे अध्यक्ष गए, हमारे को अध्यक्ष मिले और हमारे उमेश साहब मिले, इनके तरफ से बहुत बड़ा काम हुआ हमारा। शाहपुर में डिस्ट्रिक्ट नहीं है, कुछ भी नहीं, तालुका में ऑटो नगर है, रायचूर में, गुलबर्गा में, सब जगह हमारे पास नहीं है। हमारा मेन उद्देश्य ये है ऑटो नगर होना और सब गवर्नमेंट की तरफ से जो जो सहूलत होती है हमारे को करके देना। मोहम्मद शफी।